ಈಗ ಉಲ್ಟಾ ಹೊಡಿತಿದ್ರು ಚರ್ಚ್ ಹೋಗ್ತಾರೆ ಈಗ ಇದೆಂತ ಚರ್ಚೆ ಕಟ್ಟಿರೋದ ಎಷ್ಟು ಬೇಗ? ಓ ಓಕೆ ಓಕೆ ಒಂದು 10 to 15 minutes ಸಾಕು, ಒಂದು 20 minutes ಅಲ್ಲಿ ಖಾಲಿ ಲೋಕಲ್ ಯಾರ್ದು ನಿಮ್ಮ ಹೆಸರು ಜಾಗ ಇರೋದ? ಏನ್ ಮಾಡ್ಕೊಂಡಿದ್ಯಪ್ಪ ಇಲ್ಲಿಗೆ? ಏನು ಮಾಡ್ಕೊಂಡಿಲ್ಲ, ಮುಂದೆ ಏನಕ್ಕೆ ಇದೆಲ್ಲ ಏನು ಮತ್ತೆ? ಈಗ ನಾವೇ ಮಾಡೋದು ನಿಮ್ಮ ಮನೆಯವ್ರು ಮಾಡ್ಬೇಕಷ್ಟೇ. ಬೇರೆಯವ್ರ ಈ ರೀತಿ ಊರಿಂದ ಬಂದು ಊರು ಬಿಟ್ಟು ಊರಿನವರು ರಾಜ್ಯ ಬಿಟ್ಟು ರಾಜ್ಯ ಬಂದು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ನಾವೇ ಕಟ್ಕೊಂಡಿದ್ದೀವಿ. ಉತ್ತರ ಕೊಡ್ಬೇಕು ಇದಕ್ಕೆ. ಈಗ ನಾವೇ ಕಟ್ಕೊಂಡಿದ್ದು ಅದಕ್ಕೆ ಅವಕಾಶ ಫ್ರೆಂಡ್ ರಿಲೇಷನ್ ಅಲ್ಲ. ಮತ್ತೆ ನಿಮ್ಗೆ ಗ್ರ್ಯಾಂಟ್ ಆಗಿರೋದು ಇದು ಜಾಗ? ಇದೆ ತಗೋಬರಿ. ಈ ಏರಿಯಾ ಏನಿದೆ ಯಾರಿಗೂ ಗ್ರ್ಯಾಂಟ್ ಆಗಿಲ್ಲ, ಎಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲಿದೆ. ಮೊನ್ನೆ ಸರ್ವೆ ಆಗಿದೆ. ಈಗ ಇವರು ಸರ್ಕಾರ ಜಾಗದಲ್ಲಿ ಇದು ಕಟ್ಟಿರತಕ್ಕಂಥ ವ್ಯವಸ್ಥೆ. ಈಗ ಇವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು, ಅವ್ರು ಬಂದವರು ಎಲ್ಲರ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಅವ್ರು ಯಾರನ್ನ ಹೋಗ್ಬಿಡ ತಲೆಗೊಂದು ಮಾತು ಮಾತಾಡಿ. ಹೇಳಿ ನಿಮ್ಮ ಹೆಸರು? ನಾನು ಸಬ್ ಇನ್ಸ್ಪೆಕ್ಟರ್, ಲೋಕಲ್ ಸಬ್ ಇನ್ಸ್ಪೆಕ್ಟರ್. ಗೊತ್ತಾ? ನಾನು ನೋಡಿದ್ಯಾ? ನಾನು ಡ್ರೆಸ್ಸಲ್ಲಿ ಇವತ್ತು ಬೇರೆ ಕೆಲಸದಲ್ಲಿ ಇದ್ದು ನಾನು ಆರೋಗ್ಯ ಇದರಲ್ಲಿ ವ್ಯವಸ್ಥೆ ಇಲ್ಲ. ಹೆಸರು ಹೇಳ್ಬೇಕು ನಿಮ್ಗೆ? ನಮ್ದೇನೇನು ಸಮಸ್ಯೆ ಆಗಲ್ಲ, ನಿಮ್ ಕಡೆ ಸಪೋರ್ಟ್ ಆಗಿದೆ. ನಾವ್ ಯಾವ ಕಡೆ ಕೊಟ್ಟಿದ್ದ ನಿಮ್ಗೆ? ನಾವ್ ಯಾವ ತೊಂದರೆ ಕೊಟ್ಟಿದೀವ? ಈಗ ಅಧಿಕೃತವಾಗಿ ಈಗೆಲ್ಲ ಚರ್ಚ್ಗಿಂತ ಕನ್ವರ್ಟ್ ಆಗಿ ಪ್ರೇಯರ್ ಕೊಡಬೇಕು, ಇದಿದೆ. ಅವನೇ ಗೌರ್ಮೆಂಟ್ ಪಂಡಿತ ಕೊಳಪುರ ಇನ್ನೊಂದು ನೀವು ಯಾರು ವಾರದಿನ ಕಂಪ್ಲೇಂಟ್ ಕೊಟ್ಟಿದ್ರೆ ಸುಮಾರು ದಿನ ಎಲ್ಲ ಎಲ್ಲ ಆಕ್ಷನ್ ಇಡ್ತಿದ್ದೆ. ಫಸ್ಟ್ ಅಂಡ್ ಲಾಸ್ಟ್ ಗೆ ನಾನು ವಾರ್ನ್ ಮಾಡ್ತಾರೆ ಲೋಕಲ್ ಸಬ್ ಇನ್ಸ್ಪೆಕ್ಟರ್ ಆಗಿ. ಸರಿ ರೀತಿ ಸೇರಿಸೋದೇನಾರ ಅದೇ ನಾನು ತಹಸೀಲ್ದಾರ್ಗೆ ಮತ್ತೆ DC ಪರಿಸ್ಥಿತಿ ಅನಧಿಕೃತ ಕೆಲಸ ಮಾಡ್ತಾ ಇದೆ ಅಂತೇಳಿ ನಿಮ್ಮ ಮೇಲೆ ಆಕ್ಷನ್ ತಗೊಳಕ್ ಮಾಡ್ತೀನಿ. ಜಾಗ ನಿನ್ನ ಹೆಸರಿಗಾಗಿದೆ. ಫಸ್ಟ್ ನಿನಗೆ ನೀನೇ ಕಂಡರ ಹೆಸರು ಗೌರ್ಮೆಂಟ್ ಜಾಗದಲ್ಲಿ ನೀನೇ ಅನ್ನ ತಿನ್ಕೊಂಡಿದ್ಯಾ? ಯಾಕೆ ಬೆಳೆದ ಕೆಲಸ ಯಾಕೆ ಮಾಡ್ತೀಯಾ? ಈಗ ಫಸ್ಟ್ ಅಂಡ್ ಲಾಸ್ಟ್ ನಿನಗೆ ವಾರ್ನಿಂಗ್ ಮಾಡ್ತಿರೋದು ನಾನು. ಲೋಕಲ್ ಏನು ಎಲ್ಲಂಡು ಹಾಳು ಮಾಡೋದು ಮಾಡಿದ್ಯಾ ನೀನು? ಕಾನೂನು ಸುವ್ಯವಸ್ಥೆನ ಇದಾಗಿಲ್ವಲ್ಲ. ಕಂಪ್ಲೇಂಟ್ ಕೊಡಿ. ಹೂ ಹಾಕ್ತಾರಪ್ಪ ಇಲ್ಲಿ ಬೇರೆ ಏನಾಗಿರಲ್ಲ. ಇಲ್ಲಿ ಕಾಲ ಹೇಳಿಲ್ಲ ಮೊದಲು ಬಿಲ್ಡಿಂಗ್ ಇದೆ.